ವಕ್ಫ್ ಬೋರ್ಡ್ ವಿರುದ್ಧ ಬಿಜೆಪಿ ರೆಬಲ್ ಟೀಮ್ ಹೋರಾಟವನ್ನ ಮಾಡಲಿದ್ದು ಎಂದು ಬಳ್ಳಾರಿಯ ಕಂಪ್ಲಿಯಲ್ಲಿ ಬೃಹತ್ ಸಮಾವೇಶವನ್ನ ಮಾಡೋದಕ್ಕೆ ಮುಂದಾಗಿದೆ. ಕಂಪ್ಲಿಯಲ್ಲಿ ವಕ್ಫ್ ಬೋರ್ಡ್ ವಿರುದ್ಧ ಬಿಜೆಪಿ ರೆಬಲ್ ಟೀಮ್ ಹೋರಾಟ. ಜಾರಕಿಹೊಳಿ, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, ಲಿಂಬಾವಳಿ ಇವರುಗಳ ನೇತೃತ್ವದಲ್ಲೇ ಇವತ್ತು ಸಮಾವೇಶ ಕಂಪ್ಲಿನಗರದ ಶಾರದಾ ಶಾಲಾ ಆವರಣದಲ್ಲಿ ಜಾಗೃತಿ ಸಭೆಯನ್ನ ಮಾಡ್ತಾ ಇದ್ದಾರೆ. ವಕ್ಫ್ ವಿಚಾರದಲ್ಲಿ 2.0 ಆರಂಭವಾಗಿದೆ. ವಕ್ಫ್ ಹಟಾವೋ ದೇಶ ಬಚಾವೋ ಹೆಸರಿನಲ್ಲಿ ಆಂದೋಲನವನ್ನ ಮಾಡ್ತಾ ಇದ್ದಾರೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಇವರೆಲ್ಲರ ಕೈ ಜೋಡಿಸಿದ್ದು ಮುಂದಾಗಿದ್ದಾರೆ. ಇವತ್ತು ಜನ ಜಾಗೃತಿ ಸಮಾವೇಶ. ಪ್ರತಿನಿಧಿ ರೇಣುಕಾ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ರೆಬಲ್ಸ್ ಟೀಮ್, ಬಿಜೆಪಿಯ ರೆಬಲ್ಸ್ ಟೀಮ್ ವಕ್ಫ್ 2.0 ಆರಂಭ ಮಾಡಿದೆ. ಇವತ್ತು ಕಂಪ್ಲಿಯಲ್ಲಿ ಬೃಹತ್ ಸಮಾವೇಶ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಅವರು ಒಂದು ಹಂತದ ಒಂದು ಹೋರಾಟವನ್ನು ವಕ್ಫ್ ವಿರುದ್ಧ ಈಗಾಗಲೇ ಆರಂಭ ಮಾಡಿರುವಂತದ್ದು. ಆ ಒಂದು ವರದಿಯನ್ನು ಕೂಡ ಈಗಾಗಲೇ ಜಗದಾಂಬಿಕಾ ಪಾಲ್ ಸೇರಿದಂತೆ ಒಂದಿಷ್ಟು ಬಿಜೆಪಿಯ ಹೈಕಮಾಂಡ್ ನಾಯಕರಿಗೂ ಕೂಡ ಸಲ್ಲಿಸಿರುವಂತದ್ದು. ಅದಾದ ನಂತರ ಅವ್ರಿಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತೆ ಈಗಾಗಲೇ ಏನು ಜಂಟಿ ಸಮಿತಿ ಅಧ್ಯಕ್ಷರಾದಂತಹ ಜಗದಾಂಬಿಕಾ ಪಾಲ್ ಅವರು ಕೂಡ ಈಗಾಗಲೇ ಅವ್ರಿಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು. ಆ ಒಂದು ಪ್ರಕಾರವೇ ಈಗಾಗಲೇ ಅವರು ಕೂಡ ಮತ್ತೊಂದು 2ನೇ ಹಂತದ ಹೋರಾಟವನ್ನು ಕೂಡ ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯಿಂದ ಇಂದಿನಿಂದ ಆರಂಭ ಮಾಡ್ತಾ ಇರುವಂತದ್ದು. ಇಂದು ಕಂಪ್ಲಿಯಲ್ಲಿ ಒಂದು ಬೃಹತ್ತಾದ ಸಮಾವೇಶದ ಮೂಲಕ ಈ ಒಂದು ಹೋರಾಟವನ್ನು ಆರಂಭ ಮಾಡ್ತಾ ಇದ್ದಾರೆ. ಜೊತೆಗೆ 6ರಿಂದ ಏನು ಬಳ್ಳಾರಿ ಸೇರಿದಂತೆ ವಿಜಯನಗರ ಸೇರಿದಂತೆ ಒಂದಿಷ್ಟು ಭಾಗಗಳಲ್ಲೂ ಕೂಡ ಪ್ರವಾಸ ಮಾಡಿ ಯಾರಿಗೆಲ್ಲ ವಕ್ಫ್ನಿಂದ ಅನ್ಯಾಯವಾಗಿದೆ, ಯಾರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಇನ್ನಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕುವ ಜೊತೆಗೆ ಯಾವ ರೀತಿಯಾದಂತಹ ಒಂದು ಕಾನೂನು ಹೋರಾಟವನ್ನು ವಕ್ಫ್ ನೋಟಿಸ್ ಕೊಟ್ಟಿದ್ದಾರೆ, ಮತ್ತೆ ಪಹಣಿಯಲ್ಲಿ ತಿದ್ದುಪಡಿ ಆಗಿದೆ, ಯಾವ ರೀತಿಯಾದಂತಹ ಅವರೆಲ್ಲ ಹೋರಾಟ ಮಾಡ್ಬೇಕು ಅಂತಕ್ಕಂತ ಮಾಹಿತಿಯನ್ನು ಕೂಡ ಏನು ವಕ್ಫ್ ಸಂತ್ರಸ್ತರಿಗೆ ನೀಡುವ ಒಂದು ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ಹಮ್ಮಿಕೊಂಡಿರುವಂತದ್ದು. ಅದಾದ ನಂತರ ಸರ್ಕಾರದ ವಿರುದ್ಧ ಯಾವ ರೀತಿಯಾದಂತಹ ಹೋರಾಟವನ್ನು ಮಾಡ್ಬೇಕು, ಈ ಒಂದು ಅನ್ಯಾಯ ಈಗಾಗಲೇ ಏನು ಪ್ರಮುಖವಾಗಿ ಈಗಾಗಲೇ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಈ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಅಂತಕ್ಕಂತ ಮಾಹಿತಿಯನ್ನು ಹೇಳಿ ಜನರ ಮುಂದೆ ಅವ್ರಿಗೆ ಒಂದು ಜಾಗೃತಿಯನ್ನು ಕೂಡ ಮೂಡಿಸುವ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ಬಿಜೆಪಿ ನಾಯಕರು ಹಮ್ಮಿಕೊಂಡಿರುವಂತದ್ದು. ಇನ್ನು ಪ್ರಮುಖವಾಗಿ ಇಂದು ನಡೆಯುವ ಒಂದು ಸಮಾವೇಶದಲ್ಲೂ ಕೂಡ ಮುಂದಾಳತ್ವವನ್ನು ಈಗಾಗಲೇ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಅವರು ಕೂಡ ವಹಿಸಿರುವಂತದ್ದು. ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಶಾಸಕರಾದಂತಹ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಯಾರೆಲ್ಲ ಯತ್ನಾಳ್ ಅಂಡ್ ಟೀಮ್ ನಲ್ಲಿ ಗುರುತಿಸಿಕೊಂಡಿದ್ರು ಅವರೆಲ್ಲರೂ ಕೂಡ ಇಂದಿನ ಒಂದು ಸಮಾವೇಶದಲ್ಲಿ ಭಾಗಿಯಾಗುವ ಸಾಧ್ಯತೆಗಳು ಕೂಡ ಸಾಕಷ್ಟಿರುವಂತದ್ದು. ಇನ್ನು ಇದೆಲ್ಲ ಆದ ನಂತರ ಏನು ಸೋಮವಾರ ಯತ್ನಾಳ್ ಅಂಡ್ ಟೀಮ್ ಅವರು ಮತ್ತೊಮ್ಮೆ ದೆಹಲಿಗೆ ಪ್ರವಾಸ ಮಾಡಲಿದ್ದಾರೆ ಅಂತಕ್ಕಂತ ಮಾಹಿತಿಗಳು ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಸೋಮವಾರ ರಮೇಶ್ ಜಾರಕಿಹೊಳಿ, ಯತ್ನಾಳ್, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಸೇರಿದಂತೆ ಒಂದಿಷ್ಟು ಜನ ಕೂಡ ದೆಹಲಿಗೆ ತೆರಳಿ ಮತ್ತೊಮ್ಮೆ ಜಗದಾಂಬಿಕಾ ಪಾಲ್ ಅವರನ್ನು ಭೇಟಿ ಮಾಡಿ ಯಾವ ರೀತಿಯಾದಂತಹ ಹೋರಾಟ ಮಾಡ್ತಾ ಇದ್ದಾರೆ, ಮತ್ತೆ ತಾವು ಸಂಗ್ರಹಿಸಿದಂತಹ ವರದಿಯನ್ನು ಕೂಡ ಈಗಾಗಲೇ ಒಂದು ಹಂತದ ವರದಿಯನ್ನು ಕೂಡ ಸಲ್ಲಿಸಿರುವಂತದ್ದು. ಅದಾದ ನಂತರ ಮತ್ತೊಂದು ವರದಿಯನ್ನು ಕೂಡ ಒಂದು ಜಂಟಿ ಸಮಿತಿ ಅಧ್ಯಕ್ಷರಿಗೆ ಸಲ್ಲಿಸುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಪವಿತ್ರ.